ನಮಸ್ಕಾರ ರೀ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನು ಕುಕ್ಕಿಂಗ್ ಚಾನಲ್. ನಾನು ನೋಡ್ರಿ ಇಲ್ಲಿ ಇವತ್ತು ಮನೆಯಲ್ಲೇ ಅರಿಶಿನ ಪೌಡ್ರನ್ನ ಹ್ಯಾಂಗೆ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ಕೊಡತ್ತೀನಿ ನೋಡ್ರಿ. ಇದಕ್ಕೆ ನಾ ಇಲ್ಲಿ ಇವಾಗ 2 kg ಹಸಿ ಅರಿಶಿನ ಬೋಟನ್ನು ತೊಗೊಂಡೆ ನೋಡ್ರಿ. ಇದನ್ನು ಚಲೋತ್ನಾಗ ನೀರೊಳಗೆ ತೊಳ್ಕೊಂಡು ಅದ್ರ ಮೇಲಿರೋ ಸಿಪ್ಪಿನೆಲ್ಲ ತಕ್ಕೊಂಡು ಅದನ್ನು ಚಲೋತ್ನಾಗೆ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಇದನ್ನು ಭಾಳ ಚಿಕ್ಕದಾಗಿನ ಕಟ್ ಮಾಡ್ಕೋಬೇಕ್ರಿ. ಇದನ್ನು ಇಲ್ಲಿ ಇವಾಗ ಒಂದು ಅರ್ಬಿ ಹಾಸ್ಕೊಂಡು ಬಿಸಿಲಿಗೆ ತೆಳ್ಳಗೆ ಈ ರೀತಿ ಹಾಕ್ಕೊಳತ್ತೀನಿ ನೋಡ್ರಿ. ಬೇಸಿಗೆ ಒಳಗಾದ್ರೆ 3 ದಿನ ಸಾಕಾತದ್ರಿ. ನಾ ಇಲ್ಲಿ 4 ದಿನ ಮಡಗಿಸ್ಕೊಂಡು ನೋಡ್ರಿ. 4 ದಿನ ಆದಮೇಲೆ ಇದು ಈ ರೀತಿ ಆಗ್ಯದ ನೋಡ್ರಿ. ನಾ ಇಲ್ಲಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದರೊಳಗಿಂದ ಅರ್ಧ ಭಾಗದಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳತ್ತೀನಿ ನೋಡ್ರಿ. ಹಿಂದಿನ ಕಾಲದಲ್ಲಿ ಏನಾದರೂ ಗಾಯಗಳಾದಾಗ ಅವಾಗೆಲ್ಲ ಈ ಅರಿಶಿನ ಹಚ್ತಿದ್ರು ನೋಡ್ರಿ. ಮನೆ ಮದ್ದುಗಳಲ್ಲಿ ಅರಿಶಿನ ಕೂಡ ಒಂದತ್ತ ಹೇಳ್ಬೋದು ನೋಡ್ರಿ. ಈ ರೀತಿ ಒಮ್ಮೆ ನೀವು ಹಸಿ ಅರಿಶಿನ ಅಥವಾ ಅರಿಶಿನ ಕೊಂಬು ಅಂತ ಹೇಳಿ ಬರ್ತಾವೆ ನೋಡ್ರಿ, ಅದನ್ನು ತೊಗೊಂಡು ಈ ರೀತಿ ಒಮ್ಮೆ ಮನೆಯಲ್ಲೇ ಅರಿಶಿನ ಮಾಡ್ಕೊಂಡ್ರಂದ್ರೆ ಯಾವುದೇ ಕೆಮಿಕಲ್ಲು ಇರೋದಿಲ್ಲ. ಆಮೇಲೆ ಒಂದು 6 ತಿಂಗಳ ತನಕ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡ್ರಿ. ನಾ ತೋರಿಸ್ಕೊಟ್ಟ ಮೆಥಡ್ನಾಗ ನೀವು ಒಮ್ಮೆ ಈ ಅರಿಶಿನ ಪುಡಿನ ಮಾಡ್ಕೊರಿ. ಈಗ ನೋಡ್ರಿ ಈ ಅರಿಶಿನ ಪುಡಿ ರೆಡಿ ಆಗ್ಯದ್ರಿ. ನೋಡ್ರಿ ಕಲರ್ ಎಷ್ಟು ಚಲೋ ಬಂದೈತೆ ಅಂಥೇಳಿ. ನೀವು ಒಮ್ಮೆ ಈ ರೀತಿ ಮಾಡಿ ಹ್ಯಾಂಗೆ ಬಂದಂಥೇಳಿ ನನಗೊಂದು ಕಮೆಂಟ್ ಮಾಡಿರಿ. ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗುನಂತ್ರಿ.